ಹಾಯ್, ವೆಲ್ಕಮ್ ಟು ಕುಕ್ ವಿತ್ ರುಮಾನಾ. ನನ್ನ ಫಸ್ಟ್ ವ್ಲಾಗ್ ಎಲ್ಲರೂ ನೋಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಇದು ನಂದು ಸೆಕೆಂಡ್ ವ್ಲಾಗ್. ಇದರಲ್ಲಿ ನಾನೊಂದು ಆಫ್ಟರ್ನೂನ್ ಮೇಲಿದ್ದು ರಾತ್ರಿ ತನಕ ಇರೋದು ವ್ಲಾಗ್ ತೆಗಿತಿರೋದು, ಡಿನ್ನರ್ ವ್ಲಾಗ್. ಅದರಲ್ಲಿ ನಾನು ಟೀ ಸ್ನ್ಯಾಕ್ ಮಾಡ್ತಿರೋದು ಮತ್ತು ಬಟರ್ ಚಿಕನ್ ನಾನ್ ಮಾಡೋದು ತೋರಿಸ್ತೀನಿ. ಮತ್ತು ನನಗೆ ಸ್ವಲ್ಪ ಶಾಪಿಂಗ್ ಇದೆ, ಮತ್ತು ನಾವು ಮಕ್ಕಳೊಂದಿಗೆ ಪಾರ್ಕಿಗೆ ಸಹ ಹೋಗ್ತಿದ್ದೀವಿ. ಅದೆಲ್ಲ ಕೂಡಿ ಒಂದು ವ್ಲಾಗ್ ಆಗಿರ್ತದೆ. ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಬೇಕು, ನೆಕ್ಸ್ಟ್ ಇರುವ ಬೆಲ್ ಪ್ರೆಸ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ನನ್ನ ವಿಡಿಯೋ ಶೇರ್ ಮಾಡಬೇಕು. ನಾನು ಫಸ್ಟ್ಗೆ ಟೀಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದೇನೆ. ನಾನು ಇವತ್ತು ರೋಸ್ ಕುಕ್ಕೀಸ್ ಎಲ್ಲ ಅಚ್ಚಪ್ಪ ಅಂತ ಹೇಳ್ತಾರಲ್ಲ, ಅದು ರೆಡಿ ಮಾಡೋದು. ಇದರದ್ದು ಡೀಟೇಲ್ಸ್ ವಿಡಿಯೋ ನಾನು ಹಾಕ್ತಾ ಇಲ್ಲ. ಯಾರಿಗಾದರೂ ಇದರದ್ದು ಡೀಟೇಲ್ಸ್ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿರೋದು ಸಾಕು, ನಾನು ಹಾಕ್ತೇನೆ. ಇದು ಎಲ್ಲರಿಗೂ ನಾರ್ಮಲಿ ಆಗಿ ಗೊತ್ತಿರೋದು. ಇದು ಟ್ರೆಡಿಷ್ನಲ್ ರೆಸಿಪಿ ಆ್ಯಕ್ಚುಲಿ. ಆದಮೇಲೆ ನಾವು ಟೀ ಕುಡಿತಾ ಇದ್ದೇವೆ. ಮಕ್ಕಳಿಬ್ಬರು ತುಂಬ ಖುಷಿಯಲ್ಲಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಾವು ಹೊರಗಡೆ ಹೋಗ್ತಿದ್ದೇವೆ. ಬೇಗ ನಾವು ಟೀ ಕುಡಿದು ನಮ್ಮ ಮನೆ ಆಚೆ ಇರುವ ಪಾರ್ಕ್ ಇದು. ನಾನು ಲಾಸ್ಟ್ ವೀಕ್ ವ್ಲಾಗಲ್ಲಿ ವಾಕಿಂಗ್ ಹೋಗಿದ್ವಲ್ಲ, ಅದ್ರದ್ದು ಆಪೋಸಿಟ್ ಸೈಡಲ್ಲಿ ಇರೋದು, ನಮ್ಮ ಮನೆ ಹತ್ರನೇ ಇರೋದು. ಈಗ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ವೆಹಿಕಲ್ ಇದೆ. ಈಗ ಎಲ್ಲರೂ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಹೊರಗಡೆ ಇದ್ದಾರೆ ಮಕ್ಕಳೊಂದಿಗೆ. ದೊಡ್ಡ ಮಗನಿಗೆ ಆಚೆ ಈಚೆ ಎಲ್ಲೂ ನೋಡೋದು ಬೇಡ, ಪ್ಲೇ ಏರಿಯಾಕ್ಕೆ ಹೋಗಬೇಕು. ಇದು ತುಂಬ ದೊಡ್ಡ ಪಾರ್ಕ್ ಏನಲ್ಲ, ಇದೊಂದು ಓಪನ್ ಪಾರ್ಕ್ ಆ್ಯಕ್ಚುಲಿ. ವಾಕಿಂಗ್ ಮಾಡಲಿಕ್ಕೆ ಮತ್ತೊಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇರೋದೊಂದು ಪಾರ್ಕ್ ಆ್ಯಕ್ಚುಲಿ. ಇಲ್ಲಿ ತುಂಬ ಫ್ಯಾಮ್ಲಿ ಇರೋದ್ರಿಂದ ಸ್ಮಾಲ್ ಒಂದು ಪಾರ್ಕ್, ತುಂಬ ಏನಿಲ್ಲ ಇಲ್ಲಿ ಆ್ಯಕ್ಚುಲಿ. ಜಸ್ಟ್ ಒಂದು ಬರ್ಬೋದು, ತುಂಬ ಕ್ರೌಡ್ಸ್ ಸಹ ಇರೋದಿಲ್ಲ. ಅಲ್ಲಿ ಅವನಿಗೆ ಹೋಗಬೇಕು, ಅದಕ್ಕೆ ಅವನು ಓಡ್ತಾ ಇದ್ದಾನೆ. ಇಲ್ಲಿ ನಿಮಗೆ ಕಾಣ್ಬೋದು ಸರ್ಕಲ್ ಹಾಕಿದ್ದಾರೆ. ಆ ಸೇಮ್ ಸರ್ಕಲಲ್ಲಿ ಎಲ್ಲರೂ ಡಿಸ್ಟೆನ್ಸ್ ಕೀಪ್ ಮಾಡಿ ಕೊಳ್ಳಿಕ್ಕೆ ಆ್ಯಕ್ಚುಲಿ ಆ ಸರ್ಕಲ್ ಮಾಡಿದವರು ಡಿಸ್ಟೆನ್ಸ್ ಎಲ್ಲ ಸೈಡಲ್ಲಿ ಡಿಸ್ಟೆನ್ಸ್ ಕೀಪ್ ಮಾಡ್ತಿದ್ದಾರೆ. ಇಲ್ಲಿ ಇಲ್ಲದ್ರೆ ಯಾರೂ ಇರಲ್ಲ ಈ ಟೈಮಲ್ಲಿ. ಇಲ್ಲಿ ಅಥಾರಿಟೀಸ್ ಎಲ್ಲ ಇದೆ ಆ್ಯಕ್ಚುಲಿ. ತುಂಬ ಫ್ಯಾಮ್ಲಿ ಏನೂ ಇಲ್ಲ. ಅವನು ಓಡಿ ಬಂದು ಇಲ್ಲಿ ನೋಡುವಾಗ ಪ್ಲೇ ಏರಿಯಾ ಕ್ಲೋಸ್ ಮಾಡಿದ್ದಾರೆ. ಈಗ ಸಹ ಪ್ಲೇ ಏರಿಯಾ ಓಪನ್ ಮಾಡಲಿಲ್ಲ. ಫಸ್ಟ್ಗೆ ಲಾಕ್ಡೌನ್ ಆದ ಸ್ಟಾರ್ಟಲ್ಲಿ ಇಲ್ಲಿ ಫುಲ್ ಕ್ಲೋಸ್ ಆಗಿತ್ತು, ಬರಲಿಕ್ಕೇ ಆಗ್ತಿರಲಿಲ್ಲ. ಆದಮೇಲೆ ಮಗ ಅಲ್ಲಿ ಓಡಿ ಆಟ ಆಡ್ತಿದ್ದ, ನಾನು ಇಲ್ಲಿ ಬಂದು ಕೂತ್ಕೊಂಡೆ. ನಮಗೆ ನಮ್ಮ ಬಾಲ್ ಆಗೇನಾದರೂ ತಂದು ಆಟ ಆಡ್ಬೋದು. ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಪ್ಲೇ ಏರಿಯಾ ಕ್ಲೋಸ್ ಅಂತ, ಅದಕ್ಕೆ ನಾ ತರಲಿಲ್ಲ. ಬಟ್ ಅವನ ಕಡೆನೇ ಓಡ್ತಾ ಇದ್ದಾನೆ, ಕೀ ಕೊಡು ನಾನು ಓಪನ್ ಮಾಡ್ತೇನೆ ಅಂತ. ಅವನು ಓಡುವಾಗ ಸಣ್ಣ ಮಗನಿಗೆ ಸಹ ನಡಿಬೇಕು, ಶೂ ಆಗಿ ನಡಿಲಿಕ್ಕೆ ಆಗೋದ್ರಿಂದ ನಾನು ತೆಗೆದು ಕೊಟ್ಟೆ ಶೂ. ಆಗ ತುಂಬ ಹ್ಯಾಪಿಯಲ್ಲಿ ನಡೀತಿದ್ದಾನೆ. ಅವನಿಗೀಗ 1 year 2 months ಆಯಿತು. ಲಾಕ್ಡೌನ್ ಸ್ಟಾರ್ಟ್ ಆಗಿವೆ, ನಮಗೆ 1 year ಆಗಿರಲಿಲ್ಲ. ಇಲ್ಲಿಗೆ ಬಂದಿದ್ದು ನೆನಪೇನಿಲ್ಲ ಆ್ಯಕ್ಚುಲಿ. ಅವನಿಗೆ ತುಂಬ ಹ್ಯಾಪಿಯಲ್ಲಿ ನಡೀತಿದ್ದಾನೆ. ಅವನಿಗೆ ಹೊರಗಡೆ ಬಂದದೇನು ನೆನಪಿರ್ಲಿಕ್ಕಿಲ್ಲ. ತುಂಬ ಹ್ಯಾಪಿಯಾಗಿದ್ದಾನೆ ಸಣ್ಣ ಮಗ. ಆ್ಯಕ್ಚುಲಿ ನಮಗೆ ಸಹ ತುಂಬ ಖುಷಿ ಆಯಿತು, ನಾವೆಲ್ಲರೂ ಸಹ ರಿಲ್ಯಾಕ್ಸ್ ಆದ್ವಿ. ಇದು ಆ್ಯಕ್ಚುಲಿ ನಾವು ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡುವ ಟ್ರ್ಯಾಕ್. ಆದಮೇಲೆ ಒಂದು ಟೈಮ್ ಆಗುವಾಗ ನಾವು ಅಲ್ಲಿಂದ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಕ್ಲೈಮೇಟ್ ಆಗಿತ್ತು ಇಷ್ಟು ತನಕ. ಈಗ ಹ್ಯೂಮಿಡಿಟಿ ಸ್ಟಾರ್ಟ್ ಆಯಿತು, ಮತ್ತು ಇಲ್ಲಿ ನಿಲ್ಲಕ್ಕೆ ಆಗಲ್ಲ ಮಕ್ಕಳಿಗೆ. ಹಾಗೆ ನಾವು ಪಾರ್ಕಲ್ಲಿ ಎಂಜಾಯ್ ಮಾಡಿದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಆಯಿತು. ಈಗ ನಾವು ಪಾರ್ಕಿಂದ ಹೋಗ್ತಿದ್ದೇವೆ. ನಾನು ಮಕ್ಕಳನ್ನು ತಮ್ಮನ ಹತ್ರ ಮನೆಗೆ ಮಾಡಿ ನಾವು ಮಾಲ್ಗೆ ಹೋಗ್ತಿರೋದು. ಅಲ್ಲಿ ನಮಗೆ ಲೂಲುವಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ವೀಕ್ಲಿ ಪರ್ಚೇಸಿಂಗ್, ಮತ್ತು ಅಲ್ಲಿ ಸ್ವಲ್ಪ ಆಫರಲ್ಲಿ ಇದೆ. ನನಗೆ ಸ್ವಲ್ಪ ಸಾಮಾನಲ್ಲಿ ತೆಗಿಲಿಕ್ಕಿದೆ. ಮಕ್ಕಳನ್ನು ಮಾಲ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಮಾಲ್ಗೆ ಹೋದ್ಮೇಲೆ ಅಲ್ಲಿಂದ ವೀಡಿಯೋ ತೆಗಿಲಿಕ್ಕೆ ಆಗೋದಾದರೆ ಅಲ್ಲಿಂದ ವೀಡಿಯೋ ತೆಗಿತೇನೆ, ಇಲ್ಲದ್ರೆ ಮನೆಗೆ ಬಂದು ನೋಡುವ. ಆಮೇಲೆ ತಮ್ಮನ ಹತ್ರ ನಾವು ಮಕ್ಕಳನ್ನು ಮಾಡಿ ಅವರಿಗೆ ಸ್ನಾನ ಮಾಡಿ ಅವ್ರದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೊಟ್ಟು ಬಂದೆ. ಆ ಡ್ರೆಸ್ ಎಲ್ಲ ನಾನು ಆಗಲೇ ವಾಶ್ ಮಾಡ್ತೇನೆ. ಈಗ ಶಾಪಿಂಗ್ಗೆ ಬರೋದ್ರಿಂದ ನಾನು ವಾಶ್ ಮಾಡಿ ಹಾಕಲಿಲ್ಲ, ಹೋದ್ಮೇಲೆ ವಾಶ್ ಮಾಡಬೇಕು. ಇದು ಮುಷ್ರೀಫ್ ಮಾಲ್ ಅಂತ ನಮ್ಮ ಮನೆ ಹತ್ರನೇ ಇರೋದು. ನಾನೀಗ ಹೈಪರ್ ಮಾರ್ಕೆಟಿಗೆ ಹೋಗ್ತಿರೋದು, ಅದು 2nd ಫ್ಲೋರಲ್ಲಿ ಇರೋದು. ಆಚೆ ಈಚೆ ಶಾಪಿಂಗ್ ಏನು ಹೋಗ್ತಾ ಇಲ್ಲ, ಇಲ್ಲದ್ರೆ ಏನು ತೆಗಿಲಿಕ್ಕೆ ಇಲ್ಲದ್ರೆ ವಿಂಡೋ ಶಾಪಿಂಗ್ ಮಾಡ್ತೇವೆ ನಾವು ಮಾಲ್ಗೆ ಹೋಗುವಾಗ. ಏನು ಹೋಗ್ತಾ ಇಲ್ಲ. ಇಲ್ಲಿ ಸಹ ಡಿಸ್ಟೆನ್ಸ್ ಕೀಪ್ ಮಾಡಿ ಒಳಗಡೆ ಬಿಡ್ತಿರೋದು. ಲಾಂಗ್ ಕ್ಯೂ ಇರ್ತದೆ. ಒಂದು 10 ನಿಮಿಷ ಆದಮೇಲೆ ನಮಗೆ ಒಳಗೆ ಹೋಗ್ಲಿಕ್ಕೆ ಆಗೋದು. ಒನ್ ಬ್ಯಾಚ್ ಇನ್ ಮಾಡಿ ಅವರು 1 ಬ್ಯಾಚ್ ಔಟ್ ಮಾಡ್ತಾ ಇರೋದು. ಒಳಗಿದ್ದವರು 1 ಬ್ಯಾಚ್ ಹೊರಗೆ ಬಂದ ಮೇಲೆ ಒಂದು 10 ಜನ ಆ ಲೆಕ್ಕದಲ್ಲಿ ಅವರು ಔಟ್ ಮಾಡ್ತಾರೆ. ಹ್ಯಾಂಡ್ ಗ್ಲೌಸ್ ಮಾಸ್ಕ್ ಕಂಪಲ್ಸರಿ ಮಾಡಿನೇ ಒಳಗಡೆ ಬಿಡ್ತಾ ಇರೋದು ನಮ್ಮನ್ನು. 10 ನಿಮಿಷದ ಮೇಲೆ ನಾವು ಒಳಗೆ ಹೋದ್ವಿ.
ಈಗ ಇಲ್ಲಿಂದು 5, 10, 20 ಆಫರ್ಸ ಇದೆ. ಇಯರ್ಲಿ ಲುಲುವಲ್ಲಿ ಇರ್ತದೆ. ಆ್ಯಕ್ಚುಲಿ UAE-ಇರುವವರಿಗೆ ಒಳ್ಳೆ ಅಕ್ಕಿ ಬೇಕಂದರೆ ಝೀಬಾ ಸೂಪರ್ ಬಾಸ್ಮತಿ ರೈಸ್, ಇದು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ನಾರ್ಮಲ್ ಇದಕ್ಕೆ 40 ದಿರಮ್ಸ್. ಆ್ಯಕ್ಚುಲಿ ಈಗ 20 ದಿರಮ್ಸ್ಗೆ ಆಫರ್ ಇದೆ ಲುಲು ಎಲ್ಲ ಬ್ರ್ಯಾಂಚಲ್ಲಿ. ಈದ್ಗೆ ಸಹ ಇತ್ತು, ಈಗ ಸಹ ಬಂದಿದೆ ಆ್ಯಕ್ಚುಲಿ. ಮತ್ತು ನನಗೆ ಒಂದು ವೆಸಲ್ ಸ್ಟ್ರೀಮರ್ ಬೇಕಿತ್ತು, ಅದು ಇಲ್ಲಿಲ್ಲ, ಆಫರ್ ಇರೋದ್ರಿಂದ ಹೊರಗಡೆ ಇರೋದು. ನಾನು ಇಲ್ಲಿ ತುಂಬ ಸರ್ಚ್ ಮಾಡಿ ನೋಡಿದೆ, ಇಲ್ಲಿ ಇರಲಿಲ್ಲ. ಆಮೇಲೆ ನಾವು ವೆಜಿಟೇಬಲ್ ಸೆಕ್ಷನ್ಗೆ ಹೋದೆ, ಅಲ್ಲಿ ಸಹ ಹಾಗೆ ವೆಜಿಟೇಬಲ್ ಸೆಕ್ಷನ್ 1 ಬ್ಯಾಚ್ ಇನ್ 1 ಬ್ಯಾಚ್ ಔಟ್ ಮಾಡ್ತಿರೋದು ಅವರು. ಹಸ್ಬೆಂಡ್ಗೆ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರನ್ನ ಒಂದು ಫ್ಯಾಮಿಲಿಯಿಂದ ಒಬ್ಬರನ್ನೇ ಬಿಡ್ತಿರೋದು. ಆಗ ಅದರಿಂದ ನಾನು ನಿಮಗೆ ಫುಲ್ ವಿಡಿಯೋ ತೋರಿಸಲಿಲ್ಲ. ಹಸ್ಬೆಂಡ್ ಹೊರಗಿನಿಂದ ಝೂಮ್ ಮಾಡಿ ನನ್ನನ್ನು ಕ್ಯಾಶ್ ಮಾಡ್ತಿರೋದಷ್ಟೇ. ಅದು ತುಂಬ ಸ್ಟಾಫ್ ಸಹ ಇಲ್ಲ ವೆಜಿಟೇಬಲ್ ಸೆಕ್ಷನಲ್ಲಿ. ನಾವೇ ಸರ್ಚ್ ಮಾಡಿ ಎಲ್ಲ ನೋಡಬೇಕು, ಮೊದಲೆಲ್ಲ ಆಗಲ್ಲ. ನಮಗೆ ತುಂಬ ಸ್ಟಾಫ್ ಇದ್ದರು, ಅವರ ಹತ್ರ ಡೌಟ್ಸ್ ಕೇಳಿ ಯಾವುದಿದೆ ಯಾವುದಿಲ್ಲ ಅಂತ ಚೆಕ್ ಮಾಡಬೇಕಿತ್ತು. ಮತ್ತು ಇಲ್ಲಿ ಸಹ ನಮಗೆ ಅವರು ಹೆಲ್ಪ್ ಮಾಡ್ತಿದ್ರು ತೆಗಿಲಿಕ್ಕೆ ಇಡಲಿಕ್ಕೆಲ್ಲ. ಈಗ ಅದೇನಿಲ್ಲ, ಸ್ಟಾಫ್ ತುಂಬ ಕಮ್ಮಿ ಇದ್ದಾರೆ. ಆಮೇಲೆ ನನಗೆ ಸ್ಪೈಸಸ್ ಎಲ್ಲ ತೆಗಿಬೇಕಿತ್ತು, ಜೀರಗ, ಬಡ್ಸೊಪ್ಪು ಅಂಥದ್ದೆಲ್ಲ ತೆಗಿಬೇಕಿತ್ತು. ಅಂಥದ್ದು ಪ್ಯಾಕೆಟ್ ಸಹ ಸಿಗ್ತದೆ, ಲೂಸ್ ಆಗುವ ಸ್ವಲ್ಪ ಒಳ್ಳೇದಿರ್ತದೆ ಅಂತ. ಅದು ತೆಗೆದು ಆಮೇಲೆ ನನಗೆ ಪ್ಯಾಸ್ಟ್ರಿ ಮತ್ತು ಕೇಕ್ಸ್ ಸೆಕ್ಷನ್ಗೆ ಸಹ ಹೋಗಬೇಕಿತ್ತು, ಮಕ್ಕಳಿಗೆಲ್ಲ ತೆಗಿಬೇಕಿತ್ತು. ಅದು ತೆಗೆದಾದ್ಮೇಲೆ ಬಿಲ್ ಮಾಡಿ ನಾವು ಬೇಗ ಹೊರಗಡೆ ಬಂದ್ವಿ. ನಾರ್ಮಲಿ ನಮಗೆ ಹಾಫ್ ಆನ್ ಅವರಲ್ಲಿ ಶಾಪಿಂಗ್ ಮುಗೀತಿತ್ತು, ಈಗ ಮೋರ್ ದೆನ್ 1 ಅವರ್ ತೆಗಿತದೆ. ಡಿಸ್ಟೆನ್ಸ್ ಕೀಪ್ ಮಾಡೋದ್ರಿಂದ ತುಂಬ ಟೈಮ್ ತೆಗಿತಾ ಇದೆ ನಮಗೆ. ಆಲ್ರೆಡಿ ಟೈಮ್ ಸಹ ಆಯಿತು, ನನಗೆ ಮನೆಗೆ ಹೋಗಿ ಡಿನ್ನರ್ ಸಹ ಮಾಡಬೇಕು. ನಾವು ಹಾಕಿದ ಡ್ರೆಸ್ ಎಲ್ಲ ವಾಶ್ ಮಾಡಿ ಒಣಗಿ ಹಾಕಲೇಬೇಕು, ಅದು ನಾವು ಹೊರಗಡೆ ಇಡಲ್ಲ. ಮತ್ತು ಈಗ ನಾರ್ಮಲಿ ಬಿಸಿನೀರು ಆದ್ರಿಂದ ನಮಗೆ ಅದು ಸಹ ಈಸಿಯಾಗಿದೆ. ಹಾಗೆ ನಮ್ಮದು ಶಾಪಿಂಗ್ ಎಲ್ಲ ಮುಗಿದಿದೆ. ಒಳಗಿಂದ ತುಂಬ ವಿಡಿಯೋ ಏನೋ ನಮಗೆ ತೆಗಿಲಿಕ್ಕೆ ಆಗಲಿಲ್ಲ. ನನಗೆ ತೆಗಿಲಿಕ್ಕೆ ಆಗಿದ್ದಲ್ಲಿ ನಾನು ತೆಗೆದಿದ್ದೇನೆ. ತುಂಬ ಶಾಪಿಂಗ್ ಏನು ಇರಲಿಲ್ಲ, ಆದರೆ ಶಾಪಿಂಗ್ ಮಾಡಲಿಕ್ಕೆ ತುಂಬ ಟೈಮ್ ತೆಗೆದಿದೆ. ಡಿಸ್ಟೆನ್ಸ್ ಕೀಪ್ ಮಾಡಿ ಶಾಪಿಂಗ್ ಮಾಡೋದರಿಂದ ಮತ್ತು ವೆಜಿಟೇಬಲ್ ಸೆಕ್ಷನಲ್ಲಿ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಆಗೋದ್ರಿಂದ ತುಂಬ ಟೈಮ್ ತೆಗಿತದೆ. ಈಗ ತುಂಬ ಟೈಮ್ ಸಹ ಆಯಿತು ನಾವಿಲ್ಲಿ ಬಂದು. ಮಕ್ಕಳು ಮನೆಯಲ್ಲಿ ತಮ್ಮನ ಹತ್ರ ಇದ್ದಾರೆ, ಮನೆಗೆ ಹೋಗಿ ಡಿನ್ನರ್ ಎಲ್ಲ ರೆಡಿ ಮಾಡಬೇಕು. ಮನೆಗೆ ಹೋದ್ಮೇಲೆ ನಮ್ಮದು ವಿಶೇಷ ನೋಡುವ. ಬಂದು ಡ್ರೆಸ್ ಎಲ್ಲ ವಾಶ್ ಮಾಡಿದ ಮೇಲೆ ನನಗೆ ಡೋ ರೆಡಿ ಮಾಡ್ತಿದ್ದೇನೆ. ನಾನು ಡೋ ಮೇಕರಲ್ಲಿ ಡೋ ರೆಡಿ ಮಾಡೋದು. ಆ್ಯಕ್ಚುಲಿ ನಮಗೆ ಡೈಲಿ ಚಪಾತಿ ನಾವು ಡಿನ್ನರ್ಗೆ ಮಾಡೋದು. ನಾನು ಆಫೀಸ್ಗೆ ಹೋಗ್ತಿರುವಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು ಬಂದು ಚಪಾತಿ ಮಾಡಲಿಕ್ಕೆ. ಆಗ ನಾನು ಇದು ಡೋ ಮೇಕರ್ ತೆಗೆದಿದ್ದು. ಇದರಲ್ಲಿ ಎಲ್ಲ ಡೋಸ ನಾನು ಪ್ರಿಪೇರ್ ಮಾಡ್ತೇನೆ. ಈಗ ಲೇಟ್ ಚೇಂಜ್ ಮಾಡಿದರೆ ನಮಗೆ ಕೇಕ್ ಬೀಟರ್ ಸಹ ಮಾಡ್ಬೋದು. ಇದೊಂದು ಸ್ಟ್ಯಾಂಡ್ ಮಿಕ್ಸರ್. ಆ್ಯಕ್ಚುಲಿ ಒಂದು 3-4 ನಿಮಿಷದಲ್ಲಿ ಒಳ್ಳೆ ಸಾಫ್ಟಾಗಿ ಆಗ್ತದೆ. ನಾವು ಕೈಯಲ್ಲಿ ಎಷ್ಟು ನಾದಿದ್ರು ಅಷ್ಟು ಬರಲ್ಲ, ತುಂಬ ಸಾಫ್ಟ್ ಆಗ್ತದೆ. ಅದು ಒಂದು 10 ನಿಮಿಷ ನಾನು ರೆಸ್ಟ್ ಮಾಡಲಿಕ್ಕೆ ಇರ್ತೇನೆ. ಆಗ ನಮ್ಮದು ಚಿಕನ್ ಮ್ಯಾರಿನೇಷನ್ ಫ್ರೈ ಎಲ್ಲ ಆಗ ಅದು ರೆಸ್ಟ್ ಸಾಕಾಗ್ತದೆ. ಆಮೇಲೆ ನಾನು ಬಟರ್ ಚಿಕನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು 1/2 ಕಿಲೋ ಚಿಕನ್ಗೆ ಆ್ಯಕ್ಚುಲಿ ಬೋನ್ಲೆಸ್ ಚಿಕನ್ ನಾವು ತೆಗೆಯೋದು. ಇಲ್ಲಿ ನಾನು 2 ಬೋನ್ಸ್ ಹಾಕಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕಸೂರಿ ಮೇಥಿ ಮಸ್ಟ್. ಕಸೂರಿ ಮೇಥಿ ಬಟರ್ ಚಿಕನ್ಗೆ ಇಂಪಾರ್ಟೆಂಟ್. ಅದು ಮೂರಲ್ಲಿ ಎಲ್ಲಿ ಸಹ ಸಿಗ್ತದೆ, ತುಂಬ ಕಾಸ್ಟ್ಲಿ ಏನಿಲ್ಲ, ಚೀಪಾಗಿರ್ತದೆ. ಮತ್ತು ಇದರ ರೆಸ್ಟ್ ಏನು ಮಾಡಬೇಕಾಗಿಲ್ಲ. ಒಂದು ಸ್ವಲ್ಪ ನಮಗೆ ಎಷ್ಟು ಅಗತ್ಯ ಇದೆ ಅಷ್ಟೇ ಎಣ್ಣೆ ತೆಗಿಬೇಕು. ನಾವು ತುಂಬ ಎಣ್ಣೆ ತೆಗಿಬಾರ್ದು. ಆ್ಯಕ್ಚುಲಿ ಚಿಕನ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿಯಾದ ಮೇಲೆ ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಸ್ಪೀಡಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಚಿಕನ್ದು ನೀರೆಲ್ಲ ಫ್ರೈ ಮಾಡುವಾಗ ಬರ್ತದೆ. ನೀವು ಎನಿಸ್ಬೋದು ಏನು ಇಷ್ಟ ಎಣ್ಣೆ ಇದೆ ಅಂತ. ಇದು ಎಣ್ಣೆ ಅಲ್ಲ, ಚಿಕನ್ದು ಎಣ್ಣೆ ಸಹ, ಚಿಕನ್ದು ನೀರು ಸಹ ಬೇಕು. ನೀವು ಸ್ಟೀಲ್ ಪಾತ್ರೆ ತೆಗಿಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮಲ್ಲಿ ಒಳ್ಳೆ ಸ್ಟೀಲ್ ಇದ್ದರೆ. ನಾನ್ ಸ್ಟಿಕ್ಕಲ್ಲಿ ಅಂದರೆ ಅದೀಗ ಕಚ್ಚಿ ಹಿಡಿಯೋದಿಲ್ಲ. ಅಂದರೆ ನಮಗೆ ಇದರಲ್ಲಿ ಬರುವ ನೀರು ಮತ್ತು ಇದರಲ್ಲಿ ಬಿಡುವ ಮಸಾಲೆ ಎಲ್ಲ ಸೇಮ್ ಪಾತ್ರೆಯಲ್ಲಿ ನಾವು ಮತ್ತೆ ಸಹ ಯೂಸ್ ಮಾಡಿ. ಇದಕ್ಕೆ 2-3 ಪ್ರೊಸೀಜರ್ ಇದೆ. ಸೇಮ್ ಪಾತ್ರೆಯಲ್ಲಿ ನಾವು ಮಾಡೋದು, ಪಾತ್ರೆ ವಾಶ್ ಮಾಡೋದು ಇಲ್ಲ, ಸೇಮ್ ಪಾತ್ರೆಯಲ್ಲೇ ಮಾಡೋದು. ಅಂದರೆ ಇದರದ್ದು ಟೇಸ್ಟ್ ಎಲ್ಲೂ ಹೋಗಬಾರ್ದಂತ ಒಳ್ಳೆ ನೀರು ಬಿಡ್ತಿದೆ, ನಿಮಗೆ ಚೆಕ್ ಮಾಡ್ಬೋದು. ಬಟ್ ಇದು ಲಿಡ್ ಹಾಕಿ ಫ್ರೈ ಮಾಡಬಾರ್ದು. ಲಿಡ್ ಓಪನ್ ಮಾಡಿ
ಪಾತ್ರೆ ಓಪನ್ ಮಾಡಿ ಇಡಬೇಕು, ಲಿಡ್ ಹಾಕಬಾರ್ದು ಆ್ಯಕ್ಚುಲಿ. ಅದರಡಿಗೆ ನನ್ನ ಮಕ್ಕಳನ್ನು ಬಂದು ನೋಡುವಾಗ ಒಳ್ಳೆ ಆಟ ಆಡ್ತಿದ್ದಾರೆ. ಅವ್ರಿಗೆ ಹೊರಗಡೆ ಎಲ್ಲ ಹೋಗಿ ಬಂದು ತುಂಬ ಹ್ಯಾಪೀಸ್ ಆಗಿದ್ದಾರೆ. ಫ್ರೆಶ್ ಎಲ್ಲ ಆದಮೇಲೆ ಅವ್ರು ತುಂಬ ಹ್ಯಾಪಿಯಾಗಿ ಆಟ ಆಡ್ತಿದ್ದಾರೆ ನಾನು ಬಂದು ನೋಡುವಾಗ. ಮತ್ತು ಈ ಬೆಳಗ್ಗಡೆ ಫುಲ್ ಒಳಗಡೆನೇ ಇರ್ತಾರೆ, ತುಂಬ ಬಿಸಿಲಿರೋದ್ರಿಂದ. ಈಗ ಅಷ್ಟು ಬಿಸಿಲು ಹ್ಯೂಮಿಡಿಟಿ ಇರೋದಿಲ್ಲ, ಒಳ್ಳೆ ಕ್ಲೈಮೇಟ್ ಇರ್ತದೆ, ಹಾಗೆ ಆಟ ಆಡ್ತಿರ್ತಾರೆ ಇಬ್ಬರು. ಅದರಿಂದ ತುಂಬ ಕಂಪನಿಯಾಗಿ ಆಟ ಆಡ್ತಾರೆ, ಜಗಳ ಏನು ಮಾಡೋದಿಲ್ಲ. ಬಂದಮೇಲೆ ಸಣ್ಣ ಮಗನಿಗೆ ನಾನು ಊಟ ಸಹ ಕೊಟ್ಟಿದ್ದೆ, ಆಗ ಹ್ಯಾಪಿಯಲ್ಲಿ ಆಟ ಆಡ್ತಿದ್ದಾನೆ. ಚಿಕನ್ ಫ್ರೈ ಆಗ್ತಿರುವಾಗ ನಾನು ಲಟ್ಟಿಸಿ ಇಡ್ತಾ ಇದ್ದೆ. ಲಟ್ಟಿಸಿಟ್ರೆ ಮತ್ತು ಬೇಗ ನಮಗೆ ತಂದೂರು ಮಾಡ್ಬೋದು. ಅದರ ಡೈಲಿ ನಮ್ಮದು ಚಿಕನ್ ಫ್ರೈ ಆಗಿಕ್ಕಿತ್ತು. ಒಂದು 10 ನಿಮಿಷ ಹೀಗೆ ಆದರೆ ಸಾಕು, ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕಂತ ಇಲ್ಲ. ಅದು ತೆಗೆದು ಸೇಮ್ ಪಾತ್ರೆಗೆ ನಾನೊಂದು 2 ನೀರುಳ್ಳಿ ಚಾಪ್ ಮಾಡಿ ಹಾಕಿದೆ. ಈಗ ಪಾತ್ರೆ ತೆಗೆದ್ರಿಂದ ನಿಮಗೆ ಸೈಡಲ್ಲಿ ಕಾಣ್ಬೋದು, ಈಗ ಮಸಾಲೆ ಎಲ್ಲ ಸ್ಟಿಕ್ ಆಗಿರ್ತದೆ. ನೀರುಳ್ಳಿ ಹಾಕುವಾಗ ಮತ್ತು ಟೊಮ್ಯಾಟೊ ಎಲ್ಲ ಹಾಕುವಾಗ ಆ ಸ್ಟಿಕ್ ನಮ್ಮದು ಸೇಮ್ ಪ್ಯಾನ್ಗೆ ಬರ್ತದೆ. ಅದಕ್ಕೆ ಸೇಮ್ ಪಾತ್ರೆನೇ ತೊಳೆಯದೇ ಯೂಸ್ ಮಾಡೋದು. ಆದಮೇಲೆ ನಾನು ಅದಕ್ಕೆ ಒಂದು ದೊಡ್ಡ 2 ಟೊಮ್ಯಾಟೊ 3 ಸಹ ತೆಗಿಬೋದು. ಟೊಮ್ಯಾಟೊ ಚಿಕ್ಕದಾದರೆ 2 ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೆ. ಆಗ ಮಿಕ್ಸ್ ಮಾಡುವಾಗ ನಾವು ಆ ಸೈಡಲ್ಲಿ ಇರೋದೆಲ್ಲ ನಮ್ಮ ಮಸಾಲೆಗೆ ತರಬೇಕು, ಇಲ್ಲದಾದ್ರೂ ಟೇಸ್ಟ್ ಹೋಗಲ್ಲ. ಅದು ಆ್ಯಕ್ಚುಲಿ ಸೀದೋಗಿದ್ದು ಏನಲ್ಲ, ಅದು ಸ್ಟಿಕ್ ಆಗ್ತದೆ ಆ್ಯಕ್ಚುಲಿ ಸ್ಟೀಲಲ್ಲಿ ಅಲ್ಯೂಮಿನಿಯಮ್ಸಲ್ಲಿ ಮಾಡ್ಬೋದು ಆ್ಯಕ್ಚುಲಿ, ನಿಮಗೆ ಒಳ್ಳೆ ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ. ಮತ್ತು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉಪ್ಪು ಹಾಕಬೇಕು, ಅಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗ್ತದೆ. ಉಪ್ಪು ಹಾಕಿ ಲಿಡ್ ಹಾಕಿ ಒಂದು 5 ರಿಂದ 8 ನಿಮಿಷ ಆಗುವಾಗ ರೆಡಿ ಆಗ್ತದೆ. ಮತ್ತು ಸ್ವಲ್ಪ ಅರಿಶಿನ ಹುಡಿ, ಮೆಣಸಿನ ಹುಡಿ, ಗರಂ ಮಸಾಲೆ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗಲೇ ಆಚೆ ಈಚೆ ತೆಗೆದು 10 ನಿಮಿಷ ನಾವು ತಣ್ಣಗೆ ಮಾಡಲಿಕ್ಕೆ ಇರಬೇಕು. ಬಿಸಿಯಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲೇಬಾರ್ದು, ಮಸ್ಟಾಗಿ ನಾವು ತಣ್ಣಗೆ ಮಾಡಲಿಕ್ಕೆ ಇಡಬೇಕು. ನಾವು ಗ್ರೈಂಡ್ ಮಾಡಿದ ಮೇಲೆ ಸೇಮ್ ಪಾತ್ರೆಗೆ ನಾವು 2 ಸ್ಪೂನ್ ತುಪ್ಪ ಇಲ್ಲದ್ರೆ ಬೆಣ್ಣೆ ಹಾಕಬೇಕು. ಬೆಣ್ಣೆ ಬೆಟರ್, ಬಟರ್ ಚಿಕನ್ ಅಂದರೆ ಬಟರ್, ಬೆಣ್ಣೆ ಇಲ್ಲದ್ರೆ ತುಪ್ಪ ಸಹ ತೆಗಿಬಹುದು. ಆಮೇಲೆ ನಾವು ಮಿಕ್ಸಿ ಮಾಡಿದ ಪೇಸ್ಟನ್ನು, ಟೊಮ್ಯಾಟೊ ಪೇಸ್ಟ್ ಆ್ಯಕ್ಚುಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ನೀರು ಆಗಬೇಕಾದ್ರೆ ಹಾಕ್ಬೋದು. ಆಮೇಲೆ 1 ಸ್ಪೂನ್ ಶುಗರ್, 1 ಸ್ಪೂನ್ ಕೆಚಪ್, ಅದು ಆಪ್ಷನಲ್, ಬೇಕಾದರೆ ಹಾಕ್ಬೋದು. ಆಮೇಲೆ ಅದಕ್ಕೆ ನಾವು ಫ್ರೈ ಮಾಡಿಟ್ಟು ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸಬೇಕು. ನಮ್ಮದು ಚಿಕನ್ ಒಂದು 3/4 ಕುಕ್ ಆಗಿರೋದು, ಫ್ರೈ ಮಾಡುವಾಗ ಫುಲ್ ಆಗಿರಲಿಲ್ಲ. 10 ನಿಮಿಷ ಚೆನ್ನಾಗಿ ಈ ಮಸಾಲೆಯೊಂದಿಗೆ ಸ್ಲೋ ಆಗಿ ಹಾಕಬೇಕು. ನಾವು ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾ ಇಲ್ಲ. ಅದಕ್ಕೆ ನಾನೊಂದು 15 ಗೋಡಂಬಿ, ಒಂದು 2 ಟೀ ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ, ನೀರೇನು ಹಾಕಬಾರ್ದು, ಗ್ರೈಂಡ್ ಮಾಡಬೇಕು. ಒಳ್ಳೆ ಪೇಸ್ಟ್ ಆದರೆ ಇದಕ್ಕೆ ಹಾಕಬೇಕು. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ನಿಮಗೆ ತೆಗಿಬೋದು, ಇಲ್ಲದ್ರೆ ಇದು ಹಾಕ್ಬೋದು. ಟೇಸ್ಟಲ್ಲಿ ಏನು ಚೇಂಜ್ ಇರಲ್ಲ. ಇನ್ನು ಗೋಡಂಬಿ ಸಹ ಇಲ್ಲದ್ರೆ 1 ಲೋಟ ಹಾಲು ಕುದಿಸಿ ಅದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಸಹ ಹಾಕ್ಬೋದು, ಯಾವುದು ಹಾಕ್ಬೋದು. ಅದರಲ್ಲಿ ಫ್ರೆಶ್ ಕ್ರೀಮ್ ನಿರ್ಬಂಧ ಇಲ್ಲ. ಆಮೇಲೆ ಅದಕ್ಕೆ ನಾವು ಒಂದು 10 ನಿಮಿಷ ಇರುವಾಗ ರೆಡಿ ಆಗಿದೆ ನಮ್ದೀಗ. ನಾವು ಆಮೇಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಮತ್ತೆ ಕೊರಿಯಂಡರ್ ಲೀವ್ಸ್ ಹಾಕಿ ಫ್ಲೇಮ್ ಆಫ್ ಮಾಡ್ಬೋದು. ನಿಮಗೆ ಟೈಮ್ ಇದ್ರೆ ನೀವು 2 ಗಂಟೆಗಿಂತ ಮುಂಚೆನೆ ಮಾಡಿರಬೇಕು. ಇದು ನಾವು ಜೀರಾ ರೈಸ್, ರೊಟ್ಟಿ, ಚಪಾತಿ, ರೊಮಾಲಿ ರೋಟಿ ಯಾವುದರೊಟ್ಟಿಗೆ ಸರ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅದು ರೆಡಿ ಆಗುವಾಗ ನಾನು ಕುಕ್ಕಿಂಗ್ ರೇಂಜಲ್ಲಿ ನಂದು ಕೆಳಗಡೆ ಓವನ್ ತಂದೂರ್ ಇದೆ, ಅದರಲ್ಲಿ ನಾನು ರೆಡಿ ಮಾಡಿ ತೆಗೆದೆ. ನಮಗೆ ಫ್ರೈ ಪ್ಯಾನಲ್ಲಿ ಸಹ ತೆಗಿಬೋದು. ಆಮೇಲೆ ನಾವು ಡಿನ್ನರ್ ಮಾಡಿದ್ವಿ. ಟೈಮ್ಸ್ ಆಗಿತ್ತು, ಒಳ್ಳೆ ಹಸಿರ್ಸ ಆಗಿತ್ತು ನಮಗೆ. ಮತ್ತೆ ನನ್ನ ಚಿಕ್ಕ ಮಗ ನಾವು ಊಟ ಮಾಡೋದ್ರಿಂದ ಆಚೆ ಹೋಗಿ ಕೂತ್ಕೊಂಡಿದ್ದಾನೆ, ಯಾಕಂದ್ರೆ ಅವನು ಈಚೆ ಬಂದ್ರೆ ನಾವು ಊಟ ಕೊಡ್ತೇವೆ ಅಂತ ಹೇಳಿ ಈ ಕಡೆ ನೋಡದೆ ಆ ಕಡೆಯಿಂದ ಆಟ ಆಡ್ತಿದ್ದಾನೆ. ದೊಡ್ಡ ಮಗನಿಗೆ ಮತ್ತೆ ಚಿಕನ್ ಅಂದ್ರೆ ಇಷ್ಟ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟೆ. ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿರ್ತೇನೆ, ಇಲ್ಲದ್ರೆ ನಮಗೆ ಬೆಳಗ್ಗೆಗೊಂದು ಕೆಲಸ ಆಗ್ತದೆ. ಮತ್ತು ನಾನು ನೆಕ್ಸ್ಟ್ ಡೇಗೆ ಜುರ್ಬಿಯನ್ ರೈಸ್ ಮಾಡ್ತಿರೋದು, ಅದೊಂದು ಅರಬಿಕ್ ರೈಸ್. ಅದಕ್ಕೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ರಾತ್ರಿನೇ ಇರ್ತೇನೆ. ರಾತ್ರಿ ಮಾಡಬೇಕಂತ ಇಲ್ಲ, ಬಟ್ ಓವರ್ ನೈಟ್ ಮ್ಯಾರಿನೇಟ್ ಮಾಡೋದ್ರಿಂದ ನಮ್ಮ ಚಿಕನ್ ಟೆಂಡರ್ ಆಗಿ ಸಹ ಒಳ್ಳೆ ಟೇಸ್ಟಿಯಾಗಿ ಸಹ ಮಸಾಲೆ ಎಲ್ಲ ಎಳ್ದಿರ್ತದೆ. ಅದಕ್ಕೆ ಈ ರೈಸಿಗೆ ನಾವು ಟೊಮೆಟೊ ಆನಿಯನ್ ಏನು ಹಾಕ್ತಾ ಇಲ್ಲ, ಫ್ರೈ ಮಾಡಿ ಜಸ್ಟ್ ಒಂದು 3 ಆನಿಯನ್ ಎಲ್ಲ ಫ್ರೈ ಮಾಡಿ ಮಾಡೋದು. ಇಂಥ ಫ್ರೈ ಆನಿಯನ್ ಮಾತ್ರ ನಾವು ತೆಗಿತಿರೋದು.
ಅದಕ್ಕೆ ನಾವು ಬೇಕಾದ ಆನಿಯನ್ ಫ್ರೈ ಮಾಡೋದು ಸಹ ರಾತ್ರಿಯೇ ಮಾಡಿರ್ತೇನೆ, ಮತ್ತು ಬೆಳಗ್ಗೆಗೆ ತುಂಬ ಕೆಲಸ ಇರೋದಿಲ್ಲ. ಮತ್ತು ಈಗ ಸಮ್ಮರ್ ಆಗಿರೋದ್ರಿಂದ ಕಿಚನಲ್ಲಿ ತುಂಬ ನಿಲ್ಲಕ್ಕೇನೂ ಆಗೋದಿಲ್ಲ, ಎ ಸಿ ಇದ್ರೂ ತುಂಬ ಟೆಂಪ್ರೇಚರ್ ಇರ್ತದೆ. ಇದು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಾನು ಜುರ್ಬೇನ್ ರೈಸ್ ಇದು ಫುಲ್ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲೂ ಹಾಕ್ತೀನಿ, ನಿಮಗೆ ಚೆಕ್ ಮಾಡ್ಬೋದು. ನಾವು ಯಾವಾಗಲೂ ಬಿರಿಯಾನಿ ಮಾಡೋದಕ್ಕಿಂತ ಸ್ಪೆಷಲ್ ರೈಸ್ ಎಲ್ಲ ಮಾಡ್ಬೋದು. ನಾನು ನಿಮಗೆ ಬೇರೆ ರೈಸ್ ರೆಸಿಪಿ ಎಲ್ಲ ನನ್ನ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ಮಂದಿ ಕಬ್ಸಾ ಅಂಥದ್ದೆಲ್ಲ ನಾನು ಫ್ಯೂಚರಲ್ಲಿ ನಾನು ಹಾಕ್ತೀನಿ. ಬಿರಿಯಾನಿ ಅಷ್ಟು ಕೆಲಸ ಇರಲ್ಲ ಅರಬಿಕ್ ರೈಸ್ಗೆ, ಬಟ್ ಅರಬಿಕ್ ರೈಸ್ ತುಂಬ ಟೇಸ್ಟ್ ಆಗಿರ್ತದೆ. ಇದು ನಾನೇನು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ, ರೆಫ್ರಿಜರೇಟರ್ ಮೇಲೆ ಫ್ರೀಸರಲ್ಲಿ ಇರೋದಿಲ್ಲ. ಹಾಗಾದರೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಎನಿಸ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.